ಕಾರು ಪಲ್ಟಿಯಾಗಿ ಪವಾಡ ರೀತಿಯಲ್ಲಿ ಕಾರು ಸೇಫ್ ಆಗಿದೆ. ಯಳಂದೂರು ತಾಲೂಕು ಬಿಳಿರಂಗನ ಬೆಟ್ಟದ ಬಳಿ ನಡೆದಿರುವಂತಹ ಘಟನೆ ಇದು. ಕೆರೆಗೆ ಕಾರು ಪಲ್ಟಿಯಾಗಿ ಪವಾಡ ರೀತಿಯಲ್ಲಿ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಯಳಂದೂರು ತಾಲೂಕಿನ ಬಿಳಿರಂಗನ ಬೆಟ್ಟದ ಬಳಿ ನಡೆದಿರುವಂತಹ ಘಟನೆ ಇದು. ಚಾಮರಾಜನಗರ ಜಿಲ್ಲೆಯ ನರಸಯ್ಯನ ಕೆರೆಗೆ ಕಾರು ಪಲ್ಟಿಯಾಗಿದೆ. ದೇವರ ದರ್ಶನವನ್ನ ಪಡೆದು ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆ ನಡೆದಿರೋದು. ಸ್ಥಳೀಯರಿಂದ ಕಾರಿನಲ್ಲಿದ್ದಂತಹ 4ವರನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಲಾಗಿದೆ. 4ವರು ಕೂಡ ಬಚಾವಾಗಿದ್ದಾರೆ. ಎದುರಿನಿಂದ ಬಂದ ಕಾರಿಗೆ ಡಿಕ್ಕಿಯನ್ನ ತಪ್ಪಿಸಲು ಹೋಗಿ ಈ ಅವಘಡ ಸಂಭವಿಸಿದೆ. ಹದಗೆಟ್ಟ ರಸ್ತೆ, ದೊಡ್ಡ ದೊಡ್ಡ ಗುಂಡಿಗಳಿಂದ ಅವಾಂತರ ಸೃಷ್ಟಿಯಾಗಿದೆ. ಅಧಿಕಾರಿಗಳ ವಿರುದ್ಧ ಈಗಾಗಲೇ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಆದರೆ ಜನಜೀವನ ಹೇಗೆ, ಸಂಚಾರ ಮಾಡೋದು ಹೇಗೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆಕ್ಸಿಡೆಂಟ್ಗಳು ಆಗ್ತಾ ಇರೋದೇ ರಸ್ತೆ ದುಸ್ಥಿತಿಯಿಂದ. ರಸ್ತೆಗಳು ಸರಿ ಇಲ್ಲ, ಅಲ್ಲಲ್ಲೇ ಗುಂಡಿ ಇದೆ, ಟಾರ್ ಬಿಚ್ಕೊಂಡಿದೆ, ಜೊತೆಗೆ ವಾಹನಗಳು ಕೂಡ ರ್ಯಾಶ್ ಆಗಿ ಬರ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರಸ್ತೆಗಳು ಸರಿ ಇಲ್ಲ ಅಂತ ಅಂದಮೇಲೆ ಏನ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು, ಅಲ್ಲಿ ಯಾವ ರೀತಿ ಕಾರ್ ಪಲ್ಟಿ ಆಗಿದೆ ಅಂತ ಹೇಳಿ. ರಸ್ತೆಗಳು ಗುಂಡಿ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನೀರು ಬೇರೆ ನಿಂತಿರುತ್ತೆ. ರಸ್ತೆ ಯಾವುದು, ನೀರು ಯಾವುದು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಹೀಗಾದ್ರೆ ನಾವು ಜೀವನ ಸಾಗಿಸೋದು ಹೇಗೆ, ರಸ್ತೆ ಮೇಲೆ ವಾಹನವನ್ನು ಚಲಾಯಿಸೋದು ಹೇಗೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.